ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಮತ್ತು ಟೂ ಸೈಡ್ ಲವರ್ಸ್ಗೆ ಮ್ಯಾರೇಜ್ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಮಾತ್ರ ರೀಡಿಂಗು. ಮೇಲ್ ನೋಡ್ತಾರೆ ಫೀಮೇಲ್, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿಗೆ ನೀವು ಅತಿಯಾಗಿ ಮೆಸೇಜ್ ಮಾಡ್ತಿದ್ರೆ, ಬಟ್ ಆದರೆ ನಿಮ್ಮ ವ್ಯಕ್ತಿಯಿಂದ ನೋ ರೆಸ್ಪಾನ್ಸು, ಮತ್ತು ಕಾಲ್ಸ್ ಅತಿಯಾಗಿ ಮಾಡ್ತಾಯಿದ್ರೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಎಲ್ಲ ಮಾಡ್ತಿದ್ರು. ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಹೆಚ್ಚಾಗಿ ಮೆಸೇಜ್ ಮಾಡೋದು, ಮತ್ತು ಪರ್ಸ್ನಲಾಗಿ ಮೆಸೇಜ್ ಮಾಡೋದು, ಕಾಲ್ಸ್ ಮಾಡ್ತಿದ್ರೆ ನಿಮ್ಮ ವ್ಯಕ್ತಿಯಿಂದ ಯಾಕೆ ರಿಪ್ಲೈ ಇಲ್ಲ. ಬಟ್ ಆ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ, ಮತ್ತು ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಯಾಕೆ ಅನ್ನೋದು ಈ ರೀಡಿಂಗಲ್ಲಿ ನೋಡೋಣ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಯಾಕೆ ರಿಪ್ಲೈ ಮಾಡ್ತಿಲ್ಲ, ಯಾಕೆ ಕಾಲ್ಸ್ ಎಲ್ಲ ಮೆಸೇಜ್ ಮಾಡ್ತಾರೆ, ಯಾಕೆ ರಿಪ್ಲೈ ಇಲ್ಲ, ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಮತ್ತೆ ಎಷ್ಟೇ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ, ಯಾಕೆ ಮಾತಾಡ್ತಿಲ್ಲ ಅಂದರೆ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೂ ನೋ ಕಾಂಟ್ಯಾಕ್ಟ್ ಆಗಿದೆ. ಅದು ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ ಆಗಿರ್ಬೋದು, ಕೆರಿಯರು, ಫ್ಯಾಮಿಲಿ, ಪ್ರೊಫೆಷನಲ್ಲು, ಮತ್ತು ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಕಮ್ಯುನಿಕೇಷನ್, ಅಥವಾ ಥರ್ಡ್ ಪಾರ್ಟಿ ಯಾರನ್ನ ಮೂರನೇ ವ್ಯಕ್ತಿಗಳು, ಅಥವಾ ಬೇರೆಯವ್ರ ಮಾತು ಕೇಳೋದು, ಫ್ರೆಂಡ್ಸ್ ಮಾತು ಕೇಳ್ಕೊಳೋದು, ಬೇರೆ ಯಾರು ಇರ್ತಾರಲ್ವ ನಿಮ್ಮ ಲೈಫಲ್ಲಿ ನಡೆದಿರುತ್ತೆ. ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡೋದಾಗಿರ್ಬೋದು, ಅಥವಾ ಚಿಕ್ಕ ಪುಟ್ಟ ಮನಸ್ತಾಪಗಳು, ಯಾವುದೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ವ್ಯಕ್ತಿಯಿಂದ ನೀವು ದೂರ ಆಗಿರೋ, ಅಥವಾ ನಿಮ್ಮ ವ್ಯಕ್ತಿನೇ ನಿಮ್ಗೆ ರಿಪ್ಲೈ ಕೊಡ್ತಾಯಿಲ್ಲ. ಅವ್ರು ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ ಅಂದರೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್. ಸೊ ನಿಮ್ಗೆ ಅದು ಅರ್ಥ ಆಗಲಿಲ್ಲ, ಬಟ್ ಲೇಟಾಗಿ ಅರ್ಥ ಆಯಿತು. ಲೇಟಾಗಿ ಅರ್ಥ ಆದ್ರೂ ಇವಾಗ ನಿಮ್ಮಿಬ್ಬರಿಗೂ ನೋ ಕಾಂಟ್ಯಾಕ್ಟ್ ಇದೆ. ನೀವೇನಾದರೂ ನಿಮ್ಮ ವ್ಯಕ್ತಿ ಹತ್ರ ಹೋದರೆ ಮತ್ತು ಅವ್ರು ಅದೇ ಥರ ಮಾಡ್ತಾರಂತ ನೀವು ಇವಾಗ ನೋ ಕಾಂಟ್ಯಾಕ್ಟಲ್ಲಿದ್ದರೆ, ಅವರು ಅಷ್ಟೇ ನೀವೇ ಅವ್ರ ಹತ್ರ ಹೋಗ್ತೀರಂತ ಎಫರ್ಟ್ಸ್ ಹಾಕ್ತಾರೆ. ನಿಮ್ಮ ವ್ಯಕ್ತಿ ಕೂಡ ಅವರು ನೋ ಕಾಂಟ್ಯಾಕ್ಟಲ್ಲಿದ್ದಾರೆ. ಇವಾಗ ನೋಡೋಣ ಯಾಕೆ ನಿಮ್ಮ ವ್ಯಕ್ತಿಯಿಂದ ಮೆಸೇಜು, ರಿಪ್ಲೈ, ಕಾಲ್ಸ್ ಏನು ಬರ್ತಿಲ್ಲ. ಸೊ ನಿಮ್ಮ ವ್ಯಕ್ತಿಗೆ ಯಾರಿದ್ದಾರೆ ನೋಡಿ, ಅವ್ರಿಗೆ ಫ್ಯಾಮ್ಲಿ ಇದೆ. ಟೆಂಪ್ರೆನ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಇರ್ಬೋದು, ಅವ್ರಿಗೆ ಫ್ಯಾಮ್ಲಿ ಇದೆ. ಬಟ್ ಆದರೆ ಅವ್ರಿಗೆ ನಿಮ್ಮ ಕನೆಕ್ಷನ್ ಬಗ್ಗೆ ಇವಾಗ ಫೀಲ್ ಆಗ್ತಾಯಿದೆ ಮತ್ತು ಗೊತ್ತಾಗ್ತಾಯಿದೆ. ಸೊ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನಂತ ಅರ್ಥ ಆಗಿದೆ. ಬಟ್ ಅದಕ್ಕೆ ಅವರು ನೀವು ಇವಾಗ ಕಾಲ್ಸ್ ಮಾಡ್ತಾರೆ, ಮೆಸೇಜ್ ಮಾಡ್ತಾಯಿದ್ರು, ಮತ್ತು ಏನಾದರೂ ಅದು ದೊಡ್ಡ ಆರ್ಗ್ಯುಮೆಂಟ್ ಆಗಿ ಮತ್ತು ನೀವು ಎಲ್ಲಿ ಅವರಿಂದ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ ಕೂಡ ಅವ್ರಿಗೆ, ಅಂದರೆ ಸ್ವಲ್ಪ ಭಯ ಕೂಡ ಅವರಲ್ಲಿದೆ. ಸೊ ನೀವು ಅವ್ರ ಲೈಫಲ್ಲಿ ತುಂಬ ಮುಖ್ಯ. ನೀವು ಅವ್ರ ಜೀವನದಲ್ಲಿದ್ರೇ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಇವಾಗ ನೀವು ಕಾಲ್ಸ್ ಮೆಸೇಜ್ ಮಾಡ್ತಾಯಿದ್ರೆ, ಮತ್ತು ಅವ್ರು ನಿಮ್ಮ ಜೊತೆ ಮಾತಾಡಿದಾಗ ಏನಾದರೂ ನಿಮ್ಗೆ ಹರ್ಟ್ ಆಗೋ ಥರ ಅವ್ರು ಮಾತಾಡಿದರೆ, ನೀವು ಅವರಿಂದ ಎಲ್ಲಿ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯದಿಂದ ಅವರು ನಿಮಗೆ ಕಾಲ್ ಆರ್ ಮೆಸೇಜ್ ಮಾಡ್ತಿಲ್ಲ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವ್ರು ಏನು ಆಲೋಚನೆ ಮಾಡ್ತಾಯಿದ್ದಾರೆ ಅಂದರೆ, ಅದೇ ಯಾವಾಗಲೂ ಅವ್ರ ಮನಸ್ಸಲ್ಲೇ ಇರ್ತೀರ. ಸೊ ಅವ್ರು ನಿಮಗೆ ಕಾಲ್ ಮೆಸೇಜ್ ಮಾಡಲಿಲ್ಲ ಅಂದಿದ ತಕ್ಷಣ ಏನಿಲ್ಲ, ಕಾಲ್ ಮೆಸೇಜ್ ಮಾಡ್ದಿರೋದ್ರೂ ನಿಮ್ಮ ವ್ಯಕ್ತಿ ಯಾವಾಗಲೂ ಸದಾಕಾಲ ನಿಮ್ಮನ್ನು ಜಾಸ್ತಿ ನೆನಪು ಮಾಡ್ಕೊಳೋದ್ರಿಂದ, ಅವ್ರಿಗೆ ನಿಮ್ಮ ಒಂದು ಫೋಟೋಸ್ ಇದ್ದರೆ, ಏನಾದರೂ ಇದ್ದರೆ ನಿಮ್ಮನ್ನೇ ನೆನಪು ಮಾಡ್ಕೊಳೋದ್ರಿಂದನೂ ಅಷ್ಟೇ ಅವರು ನಿಮ್ಗೆ ಹರ್ಟ್ ಮಾಡೋದು ಬೇಡ ಅನ್ನೋ ಒಂದು ವಿಚಾರದಿಂದ, ಮತ್ತು ಇರುತ್ತಲ್ವ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸು, ಮತ್ತು ಏನಾದರೂ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ ಇದ್ದರೆ, ಸೊ ಆ ಒಂದು ಕಾರಣದಿಂದನೂ ಅವ್ರು ನಿಮಗೆ ಕಾಲ್ ಮೆಸೇಜ್ ಮಾಡ್ತಿಲ್ಲ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು, ಅವರು ಜೊತೆನೇ ಮ್ಯಾರೇಜ್ ಆಗಬೇಕು ಅಂತ ಅವ್ರಿಗೆ ಕೂಡ ಮನಸ್ಸಲ್ಲಿ ಆಸೆ ಇರೋದ್ರಿಂದ, ಅಂದರೆ ಲವರ್ಸ್ ಆದರೆ, ಮತ್ತು ಮ್ಯಾರೇಜ್ ಆಗಿ ಸಪ್ರೇಷನ್ಗೆ ನೋ ಕಾಂಟ್ಯಾಕ್ಟ್ ಹೋಗಿರೋ, ರಿಯೂನಿಯನ್ ನಿಮ್ಮ ಜೊತೆನೇ ಆಗಬೇಕನ್ನೋ ಒಂದು ಇಂಟ್ರೆಸ್ಟ್ ಇರೋದ್ರಿಂದ, ಸೊ ಅವರು ಮತ್ತೆ ಏನಾದರೂ ಮಾತಾಡೋದು, ಮತ್ತು ಏನಾದರೂ ಬ್ಯಾಕ್ ಫೈರ್ ಆಗೋದು. ಬ್ಯಾಕ್ ಫೈರ್ ಅಂದರೆ ಅದೇ ಗೊತ್ತಿಲ್ಲದಿರೋ ಪ್ರಾಬ್ಲಮ್ಸ್ ಆಗೋದು. ಸೊ ಈ ಥರ ಎಲ್ಲ ಒಂದು ಭಯ ಇದೆ ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ಅದಕ್ಕೆ ಅವ್ರು ಏನು ಎಕ್ಸ್ಪ್ರೆಷನ್ ಮಾಡ್ತಿಲ್ಲ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಲೈಫ್ ಲಾಂಗ್ ನೀವು ಪರ್ಮನೆಂಟಾಗಿ ಅವ್ರ ಜೊತೆ ಇರಬೇಕು. ಅಂದರೆ ನಿಮ್ಮ ಈ ಟೂರ್ ಸೈಡ್ ಲವರ್ಸ್ ಆಗಿದ್ದರೆ ಅವರೇ ನಿಮ್ಗೊಂದು ದಿವಸ ಪ್ರಪೋಸ್ ಮಾಡಿ ನಿಮ್ಮನ್ನು ಮದುವೆ ಆಗಬೇಕು ಅಂತಿದ್ದಾರೆ. ಸೊ ಆದರೆ ಅಲ್ಲಿ ಮದುವೆ ಆಗೋದಕ್ಕೆ ಅವ್ರ ಫ್ಯಾಮ್ಲಿ ಬಿಡ್ತಾಯಿಲ್ಲ, ಮತ್ತು ಪರ್ಸ್ನಲ್ಸ್ ಪ್ರಾಬ್ಲಮ್ಸು ಬಿಡ್ತಾಯಿಲ್ಲ, ಮತ್ತು ಅವ್ರ ಫ್ಯಾಮ್ಲಿಗೋಸ್ಕರ ನಿಮಗೇನು ಆನ್ಸರ್ಸ್ ರಿಪ್ಲೈ ಮಾಡ್ತಿಲ್ಲ ಅಷ್ಟೇ. ಅದಕ್ಕೆ ನಿಮ್ಮ ಮೆಸೇಜಸ್ಗೆ ಏನಕ್ಕೂ ರಿಪ್ಲೈ ಮಾಡ್ತಿಲ್ಲ. ಇನ್ನು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವು ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅನ್ನೋ ತುಂಬ ಆಸೆ ಇರೋದ್ರಿಂದ, ನಿಮ್ಮ ಒಂದು ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡದಿರೋದ್ರೂ ಅವರೇ ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡಿ ಮದುವೆ ಆಗಬೇಕಂತ ಡೈರೆಕ್ಟ್ ಕಮಿಟ್ಮೆಂಟ್ ಕೊಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಜಾಸ್ತಿ ಡೀಪ್ ಲವ್ ಇದೆ. ಸೊ ಅದಕ್ಕೆ ಅವರು ನಿಮ್ಗೆ ಏನಾದರೂ ಹರ್ಟ್ ಮಾಡಿದರೆ ಮತ್ತೆ ಅವ್ರನಿಂದ ಎಲ್ಲಿ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರೋ ಅನ್ನೋ ಒಂದು ಭಯ ಜಾಸ್ತಿ ಇದೆ. ಮತ್ತು ಗಂಡ ಹೆಂಡ್ತಿ ಆಗಿದ್ರೂ ಅಷ್ಟೇ, ಅವರು ಅಷ್ಟೇ, ನಿಮ್ಮ ಹೆಂಡ್ತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅವರೇನಾದರೂ ನಿಮಗೆ ಮೆಸೇಜ್ ಮಾಡಿದಾಗ ಅವರು ನಿಮ್ಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೆ, ರಿಪ್ಲೈ ಕೊಟ್ಟ ಮೇಲೆ ಮತ್ತು ನಿಮ್ಮಿಬ್ಬರು ಮಾತುಕತೆ ಜಾಸ್ತಿ ಆದಾಗ ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಮತ್ತೆ ನೀವಿಬ್ಬರು ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ ಇದೆ ಜಾಸ್ತಿ ಅವ್ರಿಗೆ. ಅದಕ್ಕೆ ಅವರು ಯಾವುದೇ ಥರ ರಿಪ್ಲೈ ಇಲ್ಲ.
ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅವ್ರ ಫ್ಯಾಮ್ಲಿಗಿಂತ ನೀವೇ ಬೇಕು. ಟೂ ಸೈಡ್ ಲವರ್ಸ್ ಆಗಿರೋದ್ರಿಂದ ಅವ್ರ ಫ್ಯಾಮ್ಲಿಗಿಂತ ನೀವು ಬೇಕು. ಅವ್ರ ಲೈಫಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಇದ್ರೇ ಲೈಫೆಲ್ಲ ಬ್ಯಾಲೆನ್ಸ್ ಆಗೋದು. ನೋಡಿ ಇಲ್ಲಿ 2 ಕ್ಯಾಂಡಲ್ ಕಪ್ಸ್ ಇರೋದ್ರಿಂದ ನೀವು ಅವ್ರ ಲೈಫಲ್ಲಿ ಇದ್ರೇ ಅವ್ರ ಲೈಫು ಬ್ಯಾಲೆನ್ಸ್ ಆಗೋದು ಅಂತ ಅವ್ರಿಗೆ ಮೈಂಡಲ್ಲಿ ಒಂದು ಕ್ಲಾರಿಟಿ ಬರ್ತಾಯಿದೆ. ಕ್ಲಾರಿಟಿ ಬಂದಿರೋದೆಲ್ಲ ಬಂದುಬಿಟ್ಟಿದೆ. ಸೊ ಆದರೆ ನೀವು ಬೇಕು. ಸೊ ಏನು ಮಾಡೋದು ಅಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ. ಇಲ್ಲಿ ನೀವಿಬ್ಬರು ಮದುವೆ ಆಗಲಿಕ್ಕೆ 2 ಸೈಡ್ ಲವರ್ಸ್ ಆದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್, ಮತ್ತು ಸೊಸೈಟಿ ಪ್ರಾಬ್ಲಮ್ಸ್ ಇದೆ, ಮತ್ತು ಕ್ಯಾಸ್ಟ್ ಪ್ರಾಬ್ಲಮ್ಸ್ ಇದೆ. ಇನ್ನು ಮದುವೆ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಗಂಡ ಹೆಂಡ್ತಿ ತೆಗೆದ್ರೆ ಅವ್ರಿಗೂ ಅಷ್ಟೇ ಕೆಲವು ಮನಸ್ತಾಪಗಳಿದೆ, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮತ್ತು ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಮತ್ತು ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ, ಮತ್ತು ಈಗೋ ಇಶ್ಯೂಸ್ ಇದೆ. ಸೊ ಅದರಿಂದನೂ ನಿಮ್ಮ ವ್ಯಕ್ತಿ ಯಾವುದೇ ಥರದ ರಿಪ್ಲೈ ನಿಮಗೆ ಕೊಡ್ತಿಲ್ಲ. 6 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮತ್ತು ನೀವು ತುಂಬ ಒಬ್ರನ್ನೊಬ್ಬರು ತುಂಬ ಹರ್ಟ್ ಮಾಡ್ಕೊಂಡು ದೂರ ಆಗಿದ್ದೀರ. ಸೊ ಆ ಒಂದು ಕಾರಣಕ್ಕೋಸ್ಕರನೂ ಅಷ್ಟೇ ಮತ್ತೆ ಅದೇ ಥರ ಸಿಚುಯೇಷನ್ ರಿಪೀಟ್ ಆಗೋದು ಬೇಡ ಅನ್ನೋ ಒಂದು ಕಾರಣದಿಂದ ಮತ್ತೆ ರಿಪ್ಲೈ ಕೊಡ್ತಿಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಮೆಸೇಜ್ ಮಾಡದಿರಿದ್ರೂ ರಿಪ್ಲೈ ಕೊಡದಿರಿದ್ರೂ ಅವರು ನಿಮ್ಮನ್ನು ಮರ್ತೋಗಿದ್ದಾರೆ ಅಂತ ನಿಮ್ಗೇನಾದರೂ ಒಂದು ಚಿಕ್ಕ ಪುಟ್ಟ ಡೌಟ್ ಇದ್ದರೆ ಆ ಡೌಟ್ ಏನು ಬೇಡ. ಸೊ ಅವರು ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. ಅವರು ನೋಡಿ ಇಲ್ಲಿ ಆ್ಯಕ್ಸಲ್ಲಿ ಇಟ್ಕೊಂಡು ಎಷ್ಟೋ ಕಷ್ಟಪಟ್ಟು ವರ್ಕ್ ಮಾಡ್ತಾಯಿದ್ದಾರೆ, ಅಂಥ ಕ್ಷಣದಲ್ಲೂ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರು ಎಷ್ಟೇ ಕಷ್ಟಪಟ್ಟು ಅವ್ರ ಲೈಫಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಎಷ್ಟೇ ಇದರಲ್ಲಿದ್ರೂ ಅವರು ದಿನಕ್ಕೊಂದು 3-4 ಸಾರಿ ಆದರೂ ಒಬ್ಬೊಬ್ರನ್ನೊಂದು ಸಾರಿ ಎಷ್ಟು ಸಾರಿ ನೆನಪು ಮಾಡ್ಕೊತಾರೆ ಗೊತ್ತಿಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಂತೂ ಅವ್ರ ಮೈಂಡಲ್ಲಿ ನೀವಿದ್ದರೆ ಪ್ರತಿ ಕ್ಷಣ ನಿಮ್ಮನ್ನು ನೆನಪು ಮಾಡ್ಕೊತಾರೆ. ನೀವು ಮೆಸೇಜ್ ಮಾಡದಿರಿದ್ರು ಅವರು ನಿಮ್ಮ ಮೆಸೇಜಸ್ಗೆ ರಿಪ್ಲೈ ಕೊಡದಿರಿದ್ರೂ ಅವ್ರು ನಿಮ್ಮನ್ನು ನೆನಪು ಮಾಡ್ಕೊತಾರೆ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿಲ್ಲ. ಸೊ ಈ ರಿಲೇಷನ್ಶಿಪ್ ತುಂಬ ಕಷ್ಟ ಆಗಿದೆ. ನೀವು ಅವ್ರ ಲೈಫಲ್ಲಿದ್ದಾಗ ಅಂದರೆ ಲವ್ ರಿಲೇಷನ್ಶಿಪ್ ಇದ್ದಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ನಿಯರ್ ಬೈ ಅಂದರೆ ಅವರು ಜೊತೆ ಇದ್ದಾಗ ಅಂದರೆ ಅವರು ವರ್ಕ್ ಪ್ಲೇಸಲ್ಲೋ ಎಲ್ಲೋ ಒಂದು ಕಡೆ ನಿಮ್ಗೆ ಲವ್ ಆಗಿರುತ್ತೆ. ಸೊ ಅಲ್ಲಿದ್ದಾಗ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಯಿದ್ರು ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗ. ಬಟ್ ಇವಾಗ ಲೆಸ್ ಕಾಂಟ್ಯಾಕ್ಟ್ ಅಲ್ವಾ, ಅವ್ರ ಲೈಫ್ ತುಂಬ ಕಷ್ಟ ಆಗ್ತಾಯಿದೆ. ವೈಫ್ ಆ್ಯಂಡ್ ಹಸ್ಬೆಂಡ್ ಆದ್ರೂ ಅಷ್ಟೇ ನಿಮ್ಮ ಲೈಫಲ್ಲಿ 10 ಆಫ್ ವಾಂಡ್ಸ್ ಬಂದಿದೆ. ಸೊ ನೀವು ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರು ಯಾರೇ ಆಗಿರ್ಬೋದು, ನಿಮ್ಮ ಆಪೋಸಿಟ್ ಜೆಂಡರ್ ಅಂದ್ಕೊಂಡು ವೈಫ್ ಆದ್ರೂ ಹಸ್ಬೆಂಡು. ಸೊ ಅವರು ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ರು. ನೀವಿದ್ದಾಗ ಅವ್ರಿಗೆ ಫುಲ್ ಸಪೋರ್ಟ್ ಆಗಿದ್ರಿ. ಸೊ ನೀವು ಇವಾಗಿಲ್ಲ. ಸೊ ಅವ್ರ ಲೈಫೆಲ್ಲ ಫುಲ್ಲು ಡ್ಯಾಮೇಜು ಪ್ರಾಬ್ಲಮ್ಸು. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ಶಾರ್ಪ್ ಆ್ಯಂಡ್ ಇಂಟೆಲಿಜೆಂಟ್ ಇದ್ದಾರೆ. ಸೊ ಮತ್ತು ಅವ್ರ ಫ್ಯಾಮ್ಲಿಯಲ್ಲಿ ಒಬ್ಬ ಲೇಡಿ ಇರ್ಬೋದು. ಅವ್ರ ಮದರೇ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇರೋದು. ಮದರ್ ಹೇಳ್ದಾಗೆ ಅವರು ಫ್ಯಾಮ್ಲಿಯಲ್ಲಿ ಕೇಳಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಮೆಸೇಜ್ ರಿಪ್ಲೈ ಕಾಲ್ಸ್ ಮಾಡ್ತಾಯಿಲ್ಲ. ಯಾಕಂದರೆ ಅವ್ರ ಮದರ್ ತುಂಬ ಸ್ಟ್ರಾಂಗ್ ಇದ್ದಾರೆ, ಅವ್ರನ್ನ ಮಾತಿನಲ್ಲೇ ಕಟ್ ಹಾಕ್ತಾರೆ. ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿದ್ರೂ ಅಷ್ಟೇ ಒಂದು ಫೀಮೇಲ್ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ. ಸೊ ಅವರು ಒಂದು ಜಾಸ್ತಿ ಅವ್ರ ಮಾತು ಜಾಸ್ತಿ ಕೇಳೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಅವ್ರ ಮುಂದೆ ನೀವು ಹರ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ವಿಚಾರ ಅಂತ ಮೆಸೇಜು ಕಾಲ್ಸ್ ಮಾಡ್ತಿದ್ರೆ, ಅವ್ರು ನಿಮ್ಮ ಜೊತೆ ಮಾತಾಡ್ತಿದ್ರೆ ಅವ್ರ ಮನೇಲಿ ಎಲ್ಲಿ ಪ್ರಾಬ್ಲಮ್ಸ್ ಆಗುತ್ತಂತ ಆ ಒಂದು ರೀಸನ್ಗೋಸ್ಕರನೂ ನಿಮ್ಮ ಜೊತೆ ಇನ್ನೂ ಮೆಸೇಜ್ ಕಾಲ್ಸ್ ರಿಪ್ಲೈ ಕೊಡ್ತಿಲ್ಲ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕಾಲು ಮೆಸೇಜ್ ಮಾಡಲ್ಲ ಬೇಡ ಅಂತ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಸೊ ಕನ್ಫರ್ಮ್ ಆಗಿ ಮಾಡ್ತಾರೆ, ಬಟ್ ಇವಾಗ ಮಾಡೋದಿಲ್ಲ, ಅವ್ರು ಒಂದು ಟೈಮ್ ತೊಗೊತಾರೆ ಅನ್ನೋ ಅನಿಸುತ್ತೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ರಿಗ್ರೆಟ್ ಮರ್ತೋಗಿದ್ದಾರೆ, ಫೀಲ್ ಮಾಡ್ತಾನೆ ಇಲ್ಲ. ಅವ್ರಿಗೆ ಯಾವಾಗಲೂ ನಿಮ್ಮ ಕಾಲ್ಸು, ನೀವು ಮಾಡಿರೋವಂಥ ಕಾಲು ಮೆಸೇಜ್ಸು ಮತ್ತು ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಸ್ಟೋರೀಸು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಡೈಲಿ ನಿಮ್ಮನ್ನು ನೆನಪು ಮಾಡ್ಕೊತಾರೆ. ನಿಮ್ಗೆ ರಿಪ್ಲೈ ಬರ್ತಿಲ್ಲ ಅಷ್ಟೇ, ಬಟ್ ಅದನ್ನೆಲ್ಲ ನೋಡ್ತಿದ್ದಾರೆ. 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ರಾತ್ರಿ ಆಗಲೂ ಸರಿಯಾಗಿ ನಿದ್ದೆ ಹೋಗ್ತಲ್ಲ. ಯಾಕಂದರೆ ಇವಾಗ ನೀವಿಬ್ಬರು ಲೆಸ್ ಕಾಂಟ್ಯಾಕ್ಟು. ಸೊ ಅದಕ್ಕೆ ಅವ್ರಿಗಲ್ಲಿ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರೋಲ್ಲ, ನಿಮಗೂ ಸರಿಯಾಗಿ ನಿದ್ದೆ ಬರೋಲ್ಲ. ನೀವು ಅವ್ರ ಡ್ರೀಮ್ಸಲ್ಲಿ ಹೋಗ್ತೀರಾ, ಅವರು ನಿಮ್ಮ ಡ್ರೀಮ್ಸಲ್ಲಿ ಬರ್ತಾರೆ, ಅಂದರೆ ಕನಸಲ್ಲಿ ಬರ್ತಾರೆ, ಜಾಸ್ತಿ ಕಾಡ್ತಾರೆ ನಿಮ್ಗೆ ಕೂಡ. ಮತ್ತು ಅವ್ರು ರಾತ್ರಿ ಎಲ್ಲ ಜಾಸ್ತಿ ಅಂದರೆ ರಾತ್ರಿ ಅಂದರೆ ಒಂದು 11 o'clock 12 o'clockವರೆಗೂ ನಿದ್ದೆ ಹೋಗಲ್ಲ ಸರಿಯಾಗಿ, ಆಮೇಲೆ ನಿದ್ದೆ ಹೋಗ್ತಾರೆ. ನೀವು ಕೂಡ ಅದೇ ಥರ ಆಗ್ತದೆ. ಯಾಕಂದರೆ ನಿಮ್ಮ ಒಂದು ಪಾರ್ಟ್ನರ್ ಇರ್ತಾರೆ, ಕೆಲವು ಸೋಲ್ಮೇಟ್ ಇರ್ತಾರೆ, ಕೆಲವು ಟ್ವಿನ್ ಫ್ಲೇಮು ಮತ್ತು ಇನ್ನೊಂದು ಯಾವುದೋ ಕನೆಕ್ಷನ್ ಏನೇನೋ ಇರ್ತದೆ. ಸೊ ಆ ಥರ ಏನಾದರೂ ಇದ್ದರೆ ಅವ್ರಿಗೆ ನಿದ್ದೆ ಸರಿಯಾಗಿ ಬರ್ತಲ್ಲ. ಮತ್ತು ನಾರ್ಮಲ್ ಪೀಪಲ್ಸ್ಗೂ ಅಷ್ಟೇ ನಿಮ್ಮ ಪರ್ಸನ್ನು ಯಾರೇ ಆಗಿರ್ಬೋದು, ನಿಮ್ಮ ವೈಫ್ ಆ್ಯಂಡ್ ಹಸ್ಬೆಂಡ್ ಯಾರೇ ಆಗಿರ್ಬೋದು, ಅವ್ರು ನಿಮ್ಮನ್ನು ನೆನಪು ಮಾಡ್ಕೊಳೋದ್ರಿಂದ ನಿಮಗಿಲ್ಲಿ ಸರಿಯಾಗಿ ನಿದ್ದೆ ಬರ್ತಲ್ಲ. ಅವ್ರಿಗೂ ಅಷ್ಟೇ ಅಲ್ಲಿ ನಿಮ್ಮೊಂದು ಕಮ್ಯುನಿಕೇಷನ್ ಇಲ್ದಿರೋ ಕಾರಣದಿಂದ ನಿಮ್ಮ ಜೊತೆ ಮಾತಾಡಿದಿರೋ ಕಾರಣ ಅವ್ರಿಗೂ ಅಷ್ಟೇ
ಅಷ್ಟೇ ಡೇ ಪೂರ್ತಿ ವರ್ಕಲ್ಲಿ ಬ್ಯುಸಿ ಆಗಿರೋದ್ರಿಂದ ನೈಟ್ ಆದರೆ ಅವೇಕ್ನಿಂಗ್ ಆಗಿರ್ತಾರೆ. ಫೋನ್ ನೋಡೋದು, ನಿಮ್ಮ ಜಾಸ್ತಿ ಫೋಟೋಸ್ ನೋಡೋದು, ಸೊ ಅದೆಲ್ಲ ಮಾಡೋದ್ರಿಂದ ನೀವು ತುಂಬ ಜಾಸ್ತಿ ನೆನಪಾಗ್ತೀರ. ಬಟ್ ಅಲ್ಲಿರೋವಂಥ ಪರ್ಸನ್ಸ್ ಕಾರಣದಿಂದ ಅವ್ರು ನಿಮಗೆ ರಿಪ್ಲೈ ಕೊಡ್ತಿಲ್ಲ. ನೀವು ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿ ಇನ್ನೊಂದು ಕಾರಣವೂ ಇದೆ, ಇನ್ನೊಂದು ರೀಸನ್ನು ಇದೆ. ಏಜು, ಕ್ಯಾಸ್ಟು, ಕಲ್ಚರು, ಮನಿ ಡಿಫ್ರೆನ್ಸು, ಫೈನಾನ್ಷಿಯಲ್ ಸ್ಟೇಟಸ್ಸು, ಮತ್ತು ಹಣದ ಕೊರತೆ, ಮತ್ತು ನೀವು ಮಿಡಲ್ ಇದ್ದರೆ ಅವ್ರು ರಿಚ್ ಇರ್ತಾರೆ, ಅಥವಾ ಅವ್ರು ರಿಚ್ ಇದ್ದರೆ ನೀವು ಮಿಡಲ್ ಇರ್ತೀರ. ಸೊ ಎಲ್ಲವೂ ಡಿಫ್ರೆನ್ಸ್ ಇದೆ. ಮತ್ತು ಅವ್ರು ಹಾಕೋ ಡ್ರೆಸ್ಸಿಂಗ್ ಸ್ಟೈಲೇ ಬೇರೆ, ನೀವು ಹಾಕೋ ಡ್ರೆಸ್ಸಿಂಗ್ ಸ್ಟೈಲ್ ಬೇರೆ, ಮತ್ತು ಅವ್ರ ಕಲರ್ ಬೇರೆ, ನಿಮ್ಮ ಕಲರೇ ಬೇರೆ, ಮತ್ತು ಅವರು ಥಿಂಕಿಂಗ್ ವೇಸೇ ಬೇರೆ. ಅಂದರೆ ಅವ್ರು ಆಲೋಚನೆ ಮಾಡೋ ವಿಧಾನನೇ ಬೇರೆ, ನೀವು ಆಲೋಚನೆ ಮಾಡೋ ವಿಧಾನನೇ ಬೇರೆ. ಸೊ ಟೋಟಲ್ ತುಂಬ ಡಿಫ್ರೆನ್ಸ್ ಇದೆ. ಮತ್ತು ಅವ್ರ ಹತ್ರ ಕಾರು, ಬೈಕು ಎಲ್ಲ ಇರ್ಬೋದು, ನಿಮ್ಮ ಹತ್ರ ಓನ್ಲಿ ಬೈಕ್ ಇರ್ಬೋದು. ಸೊ ಈ ರೀತಿ ಒಂದೊಂದು ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇದೆ. ಮತ್ತು ಅವರು ಒಂದು ಲೊಕೇಶನ್ ದೂರ ಇರ್ಬೋದು, ನಿಮ್ಮೊಂದು ಲೊಕೇಶನ್ ದೂರ ಇರ್ಬೋದು. ಅಂದರೆ ಅವ್ರೂರು ಇವಾಗ ಸಪೋಸ್ ಅವ್ರೂರಿಗೂ ನಿಮ್ಮೂರಿಗೂ ಒಂದು 50 ಇಲ್ಲ 100 ಕಿಲೋಮೀಟ್ರ್ ಡಿಸ್ಟೆನ್ಸ್ ಟ್ರಾವೆಲ್ ಇರ್ಬೋದು, ಅಥವಾ ಒಂದು 500 ಕಿಲೋಮೀಟರ್ಸ್ ಅಥವಾ 800 ಕಿಲೋಮೀಟರ್ಸ್ ಇರ್ಬೋದು ಅವ್ರೂರು, ಸ್ವಂತ ಊರು. ಸೊ ಅಥವಾ ಒಂದೇ ನಿಯರ್ ಪ್ಲೇಸಲ್ಲಿ ಇರ್ಬೋದು. ಸೊ ಮೆನಿ ಡಿಫ್ರೆನ್ಸಸ್ ಇದೆ. ಸೊ ಆ ರೀಸನ್ಗೋಸ್ಕರನೂ ಇನ್ನು ನಿಮ್ಮ ಒಂದು ಕನೆಕ್ಷನ್ನ ಅವ್ರ ಮನೇಲಿ ಒಪ್ಕೊತಾರಲ್ಲ, ಅದೊಂದು ಪ್ರಾಬ್ಲಮ್. ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿದ್ದರೆ ಈ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಸ್ನಿಂದ ರಿಮೂವ್ ಯಾವಾಗ ಆಗುತ್ತಂತ ಅದೊಂದು ಪ್ರಾಬ್ಲಮ್. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ವ್ಯಕ್ತಿ ತುಂಬ ಎಮೋಷ್ನಲಾಗಿ ಫೀಲ್ ಮಾಡ್ತಾ ಇರ್ತಾರೆ. ನಿಮ್ಮೊಂದು ಮೆಸೇಜಸ್ಗೆ ರಿಪ್ಲೈ ಕೊಡ್ತಿರೋದ್ರೂ ಏನಂತಾರೆ ಅದನ್ನು, ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಏನು ಆಲೋಚನೆ ಮಾಡ್ತಾರೆ, ಏನು ಫೀಲ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದೇ ಅವರು ನಿಮ್ಮ ಬಗ್ಗೆ ಪ್ರತಿ ಕ್ಷಣ ಆಲೋಚನೆ ಮಾಡ್ತಾ ಇರೋದ್ರಿಂದ. 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮೊಂದು ಪ್ರೀತಿನ ನಿರಾಕರಣೆ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಎನಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟೀಸ್ ಅಥವಾ ಪ್ಲೇಯರ್ ಎನರ್ಜಿ, ಅಥವಾ ಬೇರೆಯವ್ರು ಹೇಳಿದ ಮಾತು ಕೇಳ್ಕೊಂಡು ಹೋಗೋದಾಗಿರ್ಬೋದು, ಅಥವಾ ಬೇರೆಯವ್ರ ಮಾತು ಕೇಳಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರೋದು, ಫ್ರೆಂಡ್ಸ್ ಮಾತು ಕೇಳಿ, ಯಾರೋ ಒಬ್ಬರು ಮಾತು ಕೇಳಿ. ಸೊ ಎಲ್ಲ ಥರ ಯಾವುದೋ ಒಂದು ಸಿಚುವೇಷನ್ ಕಾರಣದಿಂದ, ಅಥವಾ ಮೂರನೇ ವ್ಯಕ್ತಿಗಳಿಗೋಸ್ಕರ, ಅಥವಾ ಪ್ಲೇಯರ್ ಎನರ್ಜಿ, ಫ್ಲರ್ಟಿಂಗ್ ಎನರ್ಜಿ, ಫ್ಯಾಮ್ಲಿಗೋಸ್ಕರ, ಯಾರೋ ಒಂದಗೋಸ್ಕರ ನಿಮ್ಮನ್ನು ಬಿಟ್ಟು ಚೀಟ್ ಮಾಡಿದರು. ಅಂದರೆ ನಿಮ್ಮ ಒಂದು ಪ್ರೀತಿನ ಬೇಡ ಅಂತ ನಿರಾಕರಣೆ ಮಾಡಿದರು. ಬಟ್ ಹೋದ್ಮೇಲೆ ಇವಾಗ ಅರ್ಥ ಆಗ್ತದೆ ನಿಮ್ಮ ಥರ ಯಾರು ಪ್ರೀತಿ ಮಾಡೋಕ್ಕಾಗಲ್ಲ ಅಂತ. ಸೊ ಡೆತ್ ಬಂದಿರೋ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆದಷ್ಟು ಬೇಗ ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಎಂಡ್ ಮಾಡಬೇಕು, ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಬೇಕಂತ ಅವ್ರ ಮನಸ್ಸಲ್ಲಿ ಥಾಟ್ ಮಾಡ್ತದೆ, ಯೋಚನೆ ಮಾಡ್ತದೆ. ಅಂದರೆ ಅವ್ರನ್ನ ಅವ್ರು ಬದಲಾಯಿಸ್ಕೊಬೇಕು. ಅಂದರೆ ಫಸ್ಟ್ ಅವ್ರು ಯಾವ ರೀತಿ ಇದ್ದರೂ ಆ ಥರ ಸಿಚುವೇಷನ್ನ ಅವ್ರು ಬದಲಾಯಿಸ್ಕೊಬೇಕಂದ್ರೆ ಅವರು ನಿಮ್ಮ ಹತ್ರ ರ್ಯಾಶಾಗಿ ಬಿಹೇವ್ ಮಾಡಿರ್ಬೋದು, ಕೆಟ್ಟದಾಗಿ ಬಿಹೇವ್ ಮಾಡಿರ್ಬೋದು. ಅಂದರೆ ನೀವು ಯಾರೋ ನನಗೆ ಗೊತ್ತಿಲ್ಲ, ನೀವಂದರೆ ಇಷ್ಟ ಇಲ್ಲ ಅಂತ ಬೇಕಂತಲೇ ನೆಗ್ಲೆಕ್ಟ್ ಮಾಡೋದು, ಅವಾಯ್ಡ್ ಮಾಡೋದೆಲ್ಲ ಮಾಡಿದ್ದಾರೆ. ಬಟ್ ಈ ಒಂದು ಟೈಮಲ್ಲಿ ಅವ್ರು ಆ ರೀತಿ ಮಾಡಬಾರ್ದು. ಡೆತ್ ಬಂದಿರೋದ್ರಿಂದ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಅಂದರೆ ಬದಲಾವಣೆ ಆಗಬೇಕಂತ ಅವ್ರು ಥಿಂಕ್ ಮಾಡ್ತಾಯಿದ್ದಾರೆ. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತಾರೆ. ಮತ್ತು ಆವಾಗವಾಗ ಸ್ವಲ್ಪ ನೆಗೆಟಿವ್ ಆಗಿ ಕೂಡ ಆಲೋಚನೆ ಮಾಡ್ತಾರೆ. ಮೆಸೇಜ್ ಮಾಡೋದೇ ಬೇಡ, ಕಮ್ಯುನಿಕೇಷನ್ ಮಾಡೋದೇ ಬೇಡ, ನಿಮ್ಗೆ ರಿಪ್ಲೈ ಕೊಡೋದೇ ಬೇಡ ಅಂತ ಅದೊಂದು ಟೆನ್ಷನಲ್ಲಿ ಕೂಡ ಇರ್ತಾರೆ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಫುಲ್ ಕನ್ಫ್ಯೂಷನಲ್ಲಿ ಇರ್ತಾರೆ ನಿಮ್ಮ ಪರ್ಸನ್ ಯಾವಾಗಲೂ. ಅವರು ಜಾಬ ಅಥವಾ ಫ್ಯಾಮ್ಲಿನ ಅದು ಇದು ಎಲ್ಲ ಥರದ್ರ ಕನ್ಫ್ಯೂಷನಲ್ಲಿರೋದು. ಅವರು ಬೇಕು, ನೀವು ಬೇಕು, ಥರ್ಡ್ ಪಾರ್ಟಿನೂ ಬೇಕು, ನೀವು ಬೇಕು. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ಇರೋದ್ರಿಂದ ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ನಿಮಗೆ ಮೆಸೇಜು, ಕಾಲ್ಸು, ನಿಮ್ಮ ಒಂದು ಯಾವುದೇ ಕಾಂಟ್ಯಾಕ್ಟ್ಗೆ ರಿಪ್ಲೈಯನ್ನು ಮಾಡ್ತಾಯಿಲ್ಲ. ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬ ಸ್ಪೈ ಮಾಡ್ತಾಯಿದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಅವರು ನಿಮಗೆ ಮೆಸೇಜ್ ಮಾಡ್ತಿರೋದ್ರೆ, ಕಾಲ್ಸ್ ಮಾಡಿದ್ರೆ, ರಿಪ್ಲೈ ಕೊಡ್ದಿರೋದ್ರೂ ನಿಮ್ಮೊಂದು ಫೋಟೋಸ್ ನೋಡೋದಾಗಿರ್ಬೋದು, ನಿಮ್ಮೊಂದು ವಾಟ್ಸಪ್ DP ಚೆಕ್ ಮಾಡೋದಾಗಿರ್ಬೋದು, ನಿಮ್ಮೊಂದು ಪ್ರೊಫೈಲ್ ಚೆಕ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳೋದಾಗಿರ್ಬೋದು. ನೀವು ಎಲ್ಲಿ ಓದಿದ್ರಿ, ಯಾವ ಸ್ಕೂಲಲ್ಲಿ ಓದಿದ್ರಿ, ಯಾವ ಕಾಲೇಜಲ್ಲಿ ಓದಿದ್ರಿ, ಯಾವ ಡಿಗ್ರಿ ಮಾಡಿದ್ರಿ, ಏನು ಮಾಡಿದ್ರಿ, ನಿಮ್ಮ ಬಗ್ಗೆ ಫ್ರೆಂಡ್ಸ್ ಮುಖಾಂತರ ತಿಳ್ಕೊಳೋದು. ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ನೀವು ಯಾರನ್ನ ಫಾಲೋ ಮಾಡಿದ್ರಿ, ಯಾರನ್ನ ಫಾಲೋ ಮಾಡ್ತಾರೆ, ಎಷ್ಟು ಪೋಸ್ಟ್ ಹಾಕಿದ್ರೆ, ಎಷ್ಟು ಸ್ಟೋರೀಸ್ ಹಾಕಿದ್ರೆ, ಅಥವಾ ಏನು ಮಾಡ್ತಾಯಿದ್ರೆ, ಆ್ಯಕ್ಟಿವಿಟೀಸ್ ಏನು, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಫೇಸ್ಬುಕ್ ಇದೆಯಾ, ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಸ್ನ್ಯಾಪ್ಚಾಟ್ ಇದೆಯಾ, ಇನ್ನು ಎಕ್ಸ್ಟ್ರಾ ಆ್ಯಪ್ಸೆಲ್ಲ ಇರುತ್ತಲ್ವ. ಸೊ ಅದೆಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ದಾರೆ. ಅಥವಾ ಕಾಲ್ ಲಿಸ್ಟೋಗಿ ಚೆಕ್ ಮಾಡೋದು, ಯಾರ ಜೊತೆ ಮಾತಾಡ್ತಾರೆ ಎಲ್ಲವನ್ನು ತಿಳ್ಕೊತಿದ್ದಾರೆ. ಟೋಟಲಾಗಿ ಸ್ಪೈ ಅಂತ ಹೇಳ್ಬೋದು. ಮತ್ತು ನೀವೇನು ಮಾಡ್ತಾಯಿದ್ರ, ಏನು ಕೆಲಸ ಮಾಡ್ತಾಯಿದ್ರ, ಮತ್ತು ಕೆಲಸ ಎಲ್ಲಿ ಮಾಡ್ತಾಯಿದ್ರೆ, ಎಲ್ಲದರ ಬಗ್ಗೆ ಎನ್ಕ್ವೈರಿ ಮಾಡ್ತಾಯಿದ್ರೆ. ಫೂಲ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ನೆಗ್ಲೆಕ್ಟ್ ಮಾಡಿದ್ರು,
ನಿಮ್ಮೊಂದು ಪ್ರೀತಿನ ನೆಗ್ಲೆಕ್ಟ್ ಮಾಡಿದರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವಾಗ ನಾನು ಅವ್ರು ಕಾಲ್ ಮಾಡಿದ ತಕ್ಷಣ, ಮೆಸೇಜ್ ಮಾಡಿದ ತಕ್ಷಣ ನಾನು ಹೆಂಗೆ ರಿಪ್ಲೈ ಕೊಡಲಿ, ರಿಪ್ಲೈ ಕೊಟ್ಟರೆ ಮತ್ತೆ ಅವ್ರನ್ನ ಹೇಗೆ ನಾನು ಹ್ಯಾಂಡಲ್ ಮಾಡಲಿ ಅಂತ ಅದು ಕೂಡ ಒಂಥರ ಟೆನ್ಷನ್ ಇದೆ ಅವ್ರಿಗೆ. ಆ್ಯಂಗ್ರಿಡ್ ಮ್ಯಾನ್ ಇರೋದ್ರಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡೋದ, ರಿಪ್ಲೈ ಕೊಡೋದ ಬೇಡ ಅಂತ ತುಂಬ ತಲೆ ಓಡಿಸ್ತಾಯಿದ್ರೆ, ತುಂಬ ಟೆನ್ಷನ್ ಆಗ್ತಾಯಿದ್ರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾವುದೇ ಪ್ಲ್ಯಾನು ವರ್ಕೌಟ್ ಆಗ್ತಾಯಿಲ್ಲ. ದ ಹರ್ಮಿಟ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾರೆ. ನಿಮಗೆ ನೀವು ಕಾಲ್ಸ್ ಮೆಸೇಜ್ ಮಾಡ್ತಾಯಿದ್ರೂ ಸೊ ಯಾವಾಗಲೂ ನಿಮ್ಮ ಮೇಲೇ ಇಂಟ್ರೆಸ್ಟ್ ಇದೆ. ಸೊ ಅವರು ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಸೊ ಅವ್ರಿಗೊಂದೇ ಬೇಕಾಗಿರೋದು ನಿಮ್ಮ ಜೊತೆನೇ ಲೈಫ್ ಲಾಂಗ್ ಇರಬೇಕಂತ. ಅವ್ರಿಗೇನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ, ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. 9 ಆಫ್ ಕಪ್ಸ್ ಇರೋದ್ರಿಂದ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಿರೋದ್ರೂ ನಿಮ್ಮ ಮೇಲೆ ತುಂಬ ಜಾಸ್ತಿನೇ ಪ್ರೀತಿ ಇದೆ. ಬಟ್ ಅದನ್ನು ಹೇಳ್ತಾ ಇಲ್ಲ ಅಷ್ಟೇ, ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದಾರೆ ಅಷ್ಟೇ. ಅದೊಂದೇ ಪ್ರಾಬ್ಲಮ್. ಸೊ ನೀವು ಕಾಲ್ ಮೆಸೇಜ್ ಮಾಡಲಿಲ್ಲ ಅಂತ ನೀವು ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಅವ್ರ ಮನಸ್ಸಲ್ಲಿ ನೀವು ಇದ್ದೀರ. ಅವ್ರು ನಿಮ್ಮ ಜೊತೆ ಮಾತಾಡಿಲ್ಲ ಅಂದಿದ ತಕ್ಷಣ ನೀವು ಅವ್ರನ್ನ ಬಿಟ್ಬಿಡಲ್ಲ ಅಲ್ವಾ. ಸೊ ಹಾಗೆ ಅಷ್ಟೇ. ನೀವು ಅವ್ರಿಗೆ ಮೆಸೇಜು, ಕಾಲ್ಸ್ ಏನು ಮಾಡಿಲ್ಲ ಅಂದ್ರೆ ಅವರು ನಿಮ್ಮನ್ನು ಮರ್ತೋಗ್ತಾರ? ಇಲ್ಲ. ಕಾಲ್ ಮೆಸೇಜ್ ಮಾಡದಿರೋದ್ರೂ ಅವರು ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ. ಇವಾಗೆಲ್ಲ ನಿಮ್ಮ ಪರ್ಸನ್ಗೆ ನೀವು ಕಾಲ್ ಮೆಸೇಜ್ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ರು. ಫಸ್ಟ್ ಆದರೆ ಜಾಸ್ತಿ ಮಾಡ್ತಾಯಿದ್ರು. ಹಾಗೆ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವಾಗಲೂ ನಿಮ್ಮ ಮೇಲೇ ಧ್ಯಾನ ಇರುತ್ತೆ, ನಿಮ್ಮ ಮೇಲೇ ಕಾನ್ಸಂಟ್ರೇಷನ್ ಇರುತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಆ್ಯಟಿಟ್ಯೂಡ್, ಇಗೋ ಅನ್ನೋದಿದೆ. ನಾನು ಯಾಕೆ ನನ್ನ ಪ್ರೀತಿನ ಹೇಳಲಿ, ಅವರಾಗೆ ಬಂದು ನನ್ನ ಹತ್ರ ಹೇಳಲಿ ಅಂತ. ಸೊ ಆ ಒಂದು ಕಾರಣ ಕೂಡ ಈಗೋ ಇಶ್ಯೂಸ್ ಇರೋದ್ರಿಂದ ಅವರು ಮೆಸೇಜು, ಕಾಲ್ಸು, ರಿಪ್ಲೈ ಯಾವುದೂ ಕೊಡ್ತಿಲ್ಲ. 4 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗಲೂ ಕದ್ದು ಮುಚ್ಚಿ ನಿಮ್ಮ ಬಗ್ಗೆ ತಿಳ್ಕೊಳೋದು. ಸೊ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಕನೆಕ್ಷನ್ನ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಬಿಡುಗಡೆ ಮಾಡಿಕೊಂಡು ನಿಮ್ಮ ಕನೆಕ್ಷನ್ ಅಂದರೆ ಲವರ್ಸ್ ಆಗಿದ್ದರೆ ಮ್ಯಾರೇಜ್ ಆಗೋದು, ಅದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಥಿಂಕ್ ಮಾಡ್ತಿದ್ರೆ. ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿದ್ರೆ ಥರ್ಡ್ ಪಾರ್ಟಿ ರಿಮೂವ್ ಆಗ್ತಾಯಿಲ್ಲ. ಸೊ ಅದು ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ. ಥರ್ಡ್ ಪಾರ್ಟಿ ಏನೇ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಇನ್ಯಾವುದೋ ವ್ಯಕ್ತಿಗಳ ಕಾರಣ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್. ಸೊ ಎನಿ ಪ್ರಾಬ್ಲಮ್ಸ್. ಮತ್ತು ನಿಮ್ಮ ಪರ್ಸನ್ ನಿಮಗೆ ಸ್ವಲ್ಪ ಹಾರ್ಟ್ ಬ್ರೇಕ್ ಆಗೋ ಥರ ಮಾತಾಡಿರೋದು, ಹಾರ್ಟ್ ಬ್ರೇಕ್ ಆಗಿರೋ ಥರ ಸಿಚುವೇಷನ್ಸ್ ತಂದಿರೋದ್ರಿಂದ ಆ ಒಂದು ಫೀಲಿಂಗ್ ಕೂಡ, ಗಿಲ್ಟಿ ಫೀಲಿಂಗ್ ಕೂಡ ಅವರಲ್ಲಿರೋದ ಕಾರಣದಿಂದ ಅದಕ್ಕೆ ಕೂಡ ಅವರು ಮೆಸೇಜು ಮತ್ತು ಕಾಲ್ಸು ರಿಪ್ಲೈ ಮಾಡ್ತಿಲ್ಲ. ಮತ್ತು ಅವ್ರ ಅಣ್ಣನೋ, ಬ್ರದರೋ, ಅಪ್ಪನೋ, ಅಮ್ಮನೋ, ಸೊ ಯಾರೋ ಒಬ್ಬರು ಡಿಸ್ಟರ್ಬ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ಗೆ, ತಂದೆನೋ ತಾಯಿನೋ ಯಾರೋ ಒಬ್ಬರು ಇದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಅವ್ರ ಭಯನೂ ಜಾಸ್ತಿ ಇದೆ ಅವ್ರಿಗೆ, ಅದಕ್ಕೂ ಫೋನ್ ಮಾಡ್ತಿಲ್ಲ. 4 ಆಫ್ ಪೆಂಟಿಕಲ್ಸ್ ಬಂದರೆ ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀರ ಅನ್ನೋ ಭಯ ಜಾಸ್ತಿ ಇದೆ ಅವ್ರಿಗೆ. ಮತ್ತು ಅದಕ್ಕೆ ಅವರು ನಿಮ್ಮ ಹತ್ರ ಮಾತಾಡಿದ ಮೇಲೆ ಯಾವುದೇ ಥರ ಬ್ಯಾಕ್ ಫೈರ್ ಆಗಬಾರ್ದು ಅಂತ ಅದು ಒಂಥರ ಯೋಚನೆ ಇದೆ. ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿದ್ದನ್ನ ಯಾವಾಗಲೂ ಅವ್ರ ಮನಸ್ಸಲ್ಲಿ ನೀವೇ ಇರ್ತೀರ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇರೋದಿಲ್ಲ. ಸೊ ಅದಕ್ಕೆ ಅವ್ರು ಬೇರೆಯವ್ರ ಜೊತೆ ಎಷ್ಟು ಜನರ ಜೊತೆ ಮಾತಾಡಿದ್ರು, ಏನೇ ಮಾಡಿದ್ರು ನಿಮ್ಮನ್ನು ಮಾತ್ರ ಜೆನ್ಯನ್ನಾಗಿ ಪ್ರೀತಿ ಮಾಡ್ತಾ ಇರೋದ್ರಿಂದ, ನಿಮ್ಮೊಂದು ಜೆನ್ಯನ್ ಪ್ರೀತಿ ಅರ್ಥ ಆಗಿರೋದ್ರಿಂದ ಅವ್ರ ಮನಸ್ಸಲ್ಲಿ ನೀವೇ ಉಳ್ಕೊಂಡ್ಬಿಟ್ಟಿದ್ರ. 8 ಆಫ್ ವಾಂಡ್ಸ್ ಬಂದರೆ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ರೆ, ಮೆಸೇಜ್ ಮಾಡಲೋ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದಾರೆ. 10 ಆಫ್ ಪೆಂಟಿಕಲ್ಸ್ ಬಂದಿರೋದು ಅವ್ರಿಗೆ ನೀವೇ ಬೇಕು, ರಿಯೂನಿಯನ್ ಆದರೆ ನಿಮ್ಮ ಜೊತೆನೇ ಆಗಬೇಕು. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಬಿಟ್ಕೊಡೋ ಮಾತಿಲ್ಲ, ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ನಾನು ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು, ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್, ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು. ರಿಕವರಿ. ಸೊ ನಿಮ್ಮ ಹೆಲ್ತನ್ನ ತುಂಬ ಹಾಳು ಮಾಡ್ಕೊಂಡಿದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊತ ನಿಮ್ಮ ಹೆಲ್ತನ್ನ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಅನ್ಲೈಕ್ಲಿ, ನೀವು ಬೇಡವಾದದನ್ನೆಲ್ಲ ಇಷ್ಟಪಡ್ತೀರ. ಸೊ ಅದನ್ನು ಇಷ್ಟಪಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಏನು ಬೇಕೋ ಅದನ್ನು ಮಾತ್ರ ಪಡ್ಕೊಳ್ಳಿ ಅಂತ ಹೇಳ್ತಾರೆ. ಯು ಆರ್ ರೆಡಿ. ನೀವು ನಿಮ್ಮ ಲೈಫಲ್ಲಿ ನೀವು ಎಲ್ಲದಕ್ಕೆ ರೆಡಿ ಆಗಿದ್ರೆ, ಆದರೆ ನಿಮ್ಮ ಪರ್ಸನ್ ಒಬ್ಬರು ನಿಮ್ಮ ಲೈಫಲ್ಲಿ ಇಲ್ಲ ಅಷ್ಟೇ. ಫಾರ್ಗಿವ್ನೆಸ್, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಬೇಕಾದರೆ ನೀವು ಅವ್ರು ಮಾಡಿರೋ ತಪ್ಪುಗಳನ್ನ ಕ್ಷಮಿಸಬೇಕಾಗುತ್ತೆ, ನೀವು ಅವ್ರನ್ನ ಪಡ್ಕೊಬೇಕಾಗುತ್ತೆ. ಇಲ್ಲ ಅವ್ರ ತಪ್ಪುಗಳನ್ನ ನೀವು ಕ್ಷಮಿಸಲ್ಲ ಅಂದರೆ ಸೊ ಅವ್ರನ್ನ ಬಿಟ್ಬಿಡಿ ಅಷ್ಟೇ. ಲುಕ್ ಫಾರ್ ಎ ಸೈನ್. ಸೊ ಏಂಜಲ್ಸು ನಿಮಗೆ ಸಿಗ್ನಲ್ಸ್ ಕೊಡ್ತಾರೆ. ಸೊ ಅದನ್ನು ಫಾಲೋಅಪ್ ಮಾಡಿ. ಬಿಗ್ ಹ್ಯಾಪಿ ಚೇಂಜಸ್, ನಿಮ್ಮ ಲೈಫಲ್ಲಿ ಸಂತೋಷದ ದಿನಗಳು ಅನ್ನೋದು ಬರುತ್ತೆ. ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ರು. ನೋ, ನೀವು ಕೆಲವೊಂದು ತಪ್ಪು ಕೆಲಸಗಳನ್ನ ಮಾಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾಯಿದ್ದಾರೆ. ರೀಕನ್ಸಿಡರ್, ನೀವು ಯಾವುದೇ ಒಂದು ಕೆಲಸ, ನಿಮ್ಮ ವ್ಯಕ್ತಿ ಬೇಕಾ, ನಿಮ್ಗೆ ಇನ್ನೊಂದು ಸರಿ ಅವ್ರು ಬೇಕಾ ಬೇಡವಂತ ಇನ್ನೂ ಒಂದು ಸರಿ ನಿರ್ಧಾರ ಮಾಡ್ಕೊಳ್ಳಿ. ಮತ್ತು ಯಾವುದೇ ಕೆಲಸಗಳು ಮಾಡಬೇಕಾದ್ರೂ ಅಷ್ಟೇ, ವರ್ಕ್ ಮಾಡಬೇಕಾದ್ರೂ ಅಷ್ಟೇ, ಆ ಕೆಲಸ ಮಾಡೋದು ಸರಿ ಇದೆಯಾ ತಪ್ಪಿದೆಯಾ, ಸೊ ಒಂದು 2-3 ಸರಿ ಯೋಚನೆ ಮಾಡಿ ಅಂತ ಹೇಳ್ತಾಯಿದ್ದಾರೆ. ಆಪರ್ಚುನಿಟಿ, ನಿಮ್ಮ ಲೈಫಲ್ಲಿ ಬರೋವಂಥ ಆಪರ್ಚುನಿಟೀಸ್, ಅವಕಾಶಗಳನ್ನ ಬಳಸ್ಕೊಳ್ಳಿ, ನಿಮ್ಮ ಲೈಫಲ್ಲಿ ನೀವು ಮುಂದಕ್ಕೆ ಹೋಗಿ.
ಎಸ್, ನೀವೇನು ಅಂದ್ಕೊಂಡಿದ್ರೆ ಆ ಕೆಲಸ ಆಗುತ್ತೆ. ಬಟ್ ಆದರೆ ನೀವು ಅದಕ್ಕೋಸ್ಕರ ವರ್ಕೌಟ್ ಮಾಡಬೇಕು. ಆಸ್ಕ್ ಯುವರ್ ಏಂಜಲ್ಸ್, ನಿಮ್ಮ ಒಂದು ಗಾಡ್ ಯಾರಿದ್ದಾರೆ ಅವ್ರ ಹೆಲ್ಪ್ ತಗೊಳ್ಳಿ. ಅವರು ನಿಮಗೆ ಸಹಾಯ ಮಾಡ್ತಾರೆ. ಅವ್ರನ್ನ ಕೇಳಿಬಿಟ್ಟು ನೀವು ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೇ. ಗಾಡ್ ದೇವ್ರ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ, ಮನಸ್ಸಲ್ಲಿ ಹೇಳಿದ್ರೆ ಕೇಳ್ತಾರೆ ನಿಮ್ಮ ಒಂದು ಪ್ರೇಯರ್ನ. ಸೊ ಅಷ್ಟೇ. ನನ್ನ ಚಾನಲ್ ಈ ರೀಡಿಂಗ್ ರೆಸೊನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಸೊ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.